ಸರ್, ಈಗ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ. ಈ ಲೋಕಸಭಾ ಎಲೆಕ್ಷನಲ್ಲಿ ಕಾಂಗ್ರೆಸ್ಗಿಂತ ನಿಂಬಾಳ್ಕರ್ ಇದ್ದಾರೆ, ಅಂಜಲಿ ನಿಂಬಾಳ್ಕರ್ ಅಂತ ಹೇಳ್ಬಿಟ್ಟು. ಬಿಜೆಪಿ ಕಡೆಯಿಂದ ಕಾಗೇರಿ ನಿಂತ್ಕೊಂಡಿದ್ದಾರೆ. ಅವರಿಬ್ಬರಲ್ಲಿ ಯಾರು ಬಂದರೆ ಒಳ್ಳೆದಾಗುತ್ತೆ ಉತ್ತರ ಕನ್ನಡಕ್ಕೆ? ಕಾಗೇರಿ ಬಂದರೆ ಒಳ್ಳೆಯದಾಗುತ್ತೆ ಸರ್. ಯಾಕೆ ಸರ್ ಕಾಗೇರಿ ಯಾಕೆ? ಅಂದರೆ ಬಿ ಜೆ ಪಿ ಎಲ್ಲದರಲ್ಲೂ ಚೆನ್ನಾಗಿದೆ. ಮತ್ತು ನಮ್ಮ ಮೋದಿಜಿಯವರು ಭಾಳ ಚೆನ್ನಾಗಿ ಎಲ್ಲ ಕಡೆಯಿಂದ ಯಾವುದು ರೋಡ್ ಆಗಲಿ, ಒಂದು ಮಕ್ಕಳಿಗಾಗಲಿ ಎಲ್ಲದೂ ಇದರಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಒಂದು ನಮ್ಮ ಹಿಂದೂಗಳಿಗೂ ಒಳ್ಳೆಯದನ್ನು ಮಾಡ್ತಾಯಿದ್ದಾರೆ. ಅದಕ್ಕಾಗಿ ನಾನು ಮೋದಿಯವರಿಗೆ ಅವ್ರಿಗೆ ಅನಂತಕುಮಾರ್ ಹೆಗಡೆ ಅವರು ಇದಕ್ಕೂ ಮುಂಚೆ 6 ಬಾರಿ MP ಆಗಿದ್ದರು. ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಸಹ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇಲ್ಲ. ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದ್ರೆ ಟೂರಿಸಂ ಪ್ಲೇಸ್ ಡೆವಲಪ್ಮೆಂಟ್ ಇಲ್ಲ, ಜಾಬ್ ವ್ಯವಸ್ಥೆ ಕರೆಕ್ಟಾಗಿಲ್ಲ. ಇಲ್ಲ ಅವರು ಐದು ಸಲನ ಆರಿಸಿ ಬಂದಿದ್ದಾರೆ. ಅವರು ಹೌದು, 5 ಸಲ ಆರಿಸಿ ಬಂದ್ರು ಅವ್ರು ಏನೂ ಮಾಡಲೇ ಇಲ್ಲ. ಇಲ್ಲಿ ಒಂದ್ಸಲ ಇಲೆಕ್ಷನ್ಗೆ ಬಂದು ಇಲೆಕ್ಷನ್ ಇದ್ದ ದಿವಸ ಬರೋರು, ಆಮೇಲೆ ಹೋದರೆ ಮತ್ತೆ ತಿರುಗಿ ನೋಡ್ತಾರೆ, ಮತ್ತೆ ಇಲೆಕ್ಷನ್ ನೆಕ್ಸ್ಟ್ ಬರ್ತಾ ಇದ್ರು. ಅವ್ರು ಎಷ್ಟೇ ಹೇಳಿದ್ರು ಅವ್ರು ಏನೂ ಮಾಡಲಿಲ್ಲ. ಅದಕ್ಕಾಗಿ ಕಾಗೇರಿ ನಿಂದಿರಿಸಿದ್ದು ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತದೆ. ಕಾಗೇರಿ ಮೇಲೆ ಕೂಡ ಅಲಿಗೇಷನ್ ಇದೆ. ಇದು ಸ್ಪೀಕರ್ ಆಗಿದ್ದಾಗ ಕಾರವಾರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಕಚೇರಿಗಳನ್ನ, ಗೌರ್ಮೆಂಟ್ ಕಚೇರಿಗಳನ್ನ ಅವ್ರು ಶಿರಸಿಗೆ ತಗೊಂಡೋಗಿದ್ರು ಅಂತ. ಇಲ್ಲ, ಈ ಸಲ ಅವರು ಮೋದಿಜಿಯವ್ರಿಗೆ ಸ್ವಲ್ಪ ಅವ್ರಿಗೆ ಇದನ್ನು ಮಾಡ್ತಿರ್ಬೋದು, ಒಳ್ಳೇದು ಮಾಡಿರಿ ಅಂತ ಹೇಳ್ತಿರ್ಬೋದು. ಆದರೆ ಅವರು ಈ ಸಲ ಚೆನ್ನಾಗಿ ಮಾಡ್ತಾನೆ ನಾನು ಹೇಳ್ತಾ ಇದ್ದೇನೆ.